my dear students, there's a new update from KA. Let's visit KA website. So KA website nalli B architecture course ಗೆ ಎಲಿಜಿಬಲ್ ಆಗಿರುವಂತಹ ಮಕ್ಕಳಿಗೆ KA ಥ್ರೂ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿಲ್ಲ ಅಥವಾ KA ಥ್ರೂ ನಿಮಗೆ ಸೀಟ್ಸ್ ಬೇಕು ಫಾರ್ ಯುವರ್ B architecture ಕೋರ್ಸ್ ಅಂತ ಹೇಳೋದಾದ್ರೆ ಲುಕ್ ಇನ್ ಟು ದಿಸ್ ಇಂಪಾರ್ಟೆಂಟ್ ನೋಟಿಫಿಕೇಶನ್. ಜೊತೆಗೆ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ನವರು ಅವರ ಟೋಟಲ್ ಅಗ್ರಿಗೇಟ್ ಪರ್ಸೆಂಟೇಜ್ ಎಲಿಜಿಬಿಲಿಟಿ ಪರ್ಸೆಂಟೇಜ್ ಫಾರ್ ಅಡ್ಮಿಷನ್ ಪ್ರಾಸೆಸ್ ಆಫ್ 2024-2025 ಕಡಿಮೆ ಮಾಡಿದರೆ ಇದರದ್ದು ಕುರಿತಾಗಿ ಕೂಡ ಅವ್ರು ಹೇಳ್ತಾ ಇದ್ದಾರೆ that no candidates shall be admitted to architecture course unless she or he has passed 10th and second PUC ಅಥವಾ 12th examination ಅಥವಾ equivalent exams with physics and mathematics as the compulsory subject and biology and chemistry with either biology or chemistry ಅಂತ ಹೇಳ್ತಾ ಇದ್ದಾರೆ. ಅಥವಾ any vocational ಟೆಕ್ನಿಕಲ್ ವೊಕೇಶನಲ್ ಸಬ್ಜೆಕ್ಟ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಿರ್ಬಹುದು, ಇನ್ಫಾರ್ಮ್ಯಾಟಿಕ್ಸ್ ಆಗಿರ್ಬೋದು, ಎಂಜಿನಿಯರಿಂಗ್ ಗ್ರಾಫಿಕ್ಸ್ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ನಿಮ್ಮ ಟೋಟಲ್ ಅಗ್ರಿಗೇಟ್ ಪರ್ಸೆಂಟೇಜ್ ಬಂದು ಲೀಸ್ಟ್ ಬಂದು 45% ಇದ್ರೂ ಕೂಡ ನೀವು ಈ ಕೋರ್ಸ್ಗೆ ಎಲಿಜಿಬಲ್ ಇದ್ದೀರಾ. ಸೊ ಇನಿಷಿಯಲಿ ಏನಿತ್ತು ಪರ್ಸೆಂಟೇಜ್ ಆಫ್ ಅಗ್ರಿಗೇಷನ್ ಅನ್ನ ಅವರು ದೇ ಹ್ಯಾವ್ ರೆಡ್ಯೂಸ್ ಟು 45 ಅಂತ ಹೇಳಿ. ಸಪೋಸ್ ನೀವು ಡಿಪ್ಲೊಮಾ ಮಾಡಿದಿರಾ ಅಂತ ಹೇಳಿದ್ರು ಕೂಡ ಯು ಆರ್ ಎಲಿಜಿಬಲ್. 10+3 ಡಿಪ್ಲೊಮಾ 10+3 ಅಂದ್ರೆ ನೀವು 10th ಮುಗಿಸ್ಕೊಂಡು 3 year ಡಿಪ್ಲೊಮಾ ಕೋರ್ಸ್ ಮಾಡಿದಿರಾ ಅಂಡ್ ಡಿಪ್ಲೊಮಾ ಎಕ್ಸಾಮಿನೇಷನ್ ಅಲ್ಲಿ ಮ್ಯಾಥಮೆಟಿಕ್ಸ್ ಆಸ್ ಅ ಕಂಪಲ್ಸರಿ ಸಬ್ಜೆಕ್ಟ್ ನಿಮಗಿತ್ತು ವಿತ್ ಅಟ್ ಲೀಸ್ಟ್ 45% ನಿಮ್ಮ ಟೋಟಲ್ ಅಗ್ರಿಗೇಟ್ ಮಾರ್ಕ್ಸ್ ಆಗಿದೆ ಅಂತ ಹೇಳಿದ್ರೆ ಯು ಆರ್ ಆಲ್ಸೋ ಎಲಿಜಿಬಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಏನ್ ಹೇಳ್ಬೋದು CET-ಗೆ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಅಡ್ಮಿಷನ್ಗೆ ಕೋರ್ಸ್ ತಗೊಳಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಂದು ಸೆಕೆಂಡ್ ಅಂಡ್ ಥರ್ಡ್ ಪಾಯಿಂಟ್, ಯಾರೆಲ್ಲ ಮಕ್ಕಳು ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ಎಲಿಜಿಬಲ್ ಆಗಿದ್ದು ನಿಮ್ಮ ನಾಟಾ ಸ್ಕೋರ್ ಕಾರ್ಡ್ ಅನ್ನ KE-ಗೆ ಸಬ್ಮಿಟ್ ಮಾಡಿಲ್ಲ ಆಯ್ತಾ. ಎಲಿಜಿಬಿಲಿಟಿ ಟೆಸ್ಟ್ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಅನ್ನ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. KE ವೆಬ್ಸೈಟ್ ನಲ್ಲಿ ನೀವು ಹೋದ್ರೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ಮಕ್ಕಳು ಎಲಿಜಿಬಲ್ ಇದ್ದೀರಾ. ಮೇಡಮ್ ನಾನು ಎಲಿಜಿಬಲ್ ಇದ್ದೀನಾ ಅಂತ ಹೇಳಿ ಕೇಳಬೇಡಿ ಮತ್ತೆ, ಯಾಕೆಂದ್ರೆ ಯು ಹ್ಯಾವ್ ಟು ವಿಸಿಟ್ ದ KE ವೆಬ್ಸೈಟ್. UGCET 2024 ಅಂತ ಹೇಳುವಂತಹ ನೋಟಿಫಿಕೇಶನ್ ಬುಲೆಟಿನ್ ಪಾಯಿಂಟ್ ಅನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಜಸ್ಟ್ ಗೋ ಹಿಯರ್ ಅಂಡ್ ಪ್ರವೇಶ ಅಂತ ಹೇಳೋ ಕಡೆ ಕಾಣ್ತಾ ಇದೆಯಾ. ಸೊ ಕ್ಲಿಕ್ UGCET 2024. ಇಲ್ಲಿ ನಿಮಗೆ ಒಂದಿಷ್ಟು ಐ ಗೆಸ್ ಒಂದು 2.5 week ಬ್ಯಾಕ್ ನಲ್ಲಿ ಅವರು UGCET 2024 ನಾಟಾ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಆರ್ಕಿಟೆಕ್ಚರ್ಗೆ ಅರ್ಹರು. ಯಾರೆಲ್ಲ UGCET ಥ್ರೂ BR ಕೋರ್ಸ್ನ ಪಡಿಲಿಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಹೇಳೋದ್ರ ಬಗ್ಗೆ ನೋಟಿಫಿಕೇಶನ್ ಬಿಟ್ಟಿದ್ರು. ನೀವು ನಿಮ್ಮ ಹೆಸರು ನೀವು ಇಲ್ಲಿ ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ಹೇಳಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಆಲ್ಮೋಸ್ಟ್ ಈ PDF ನಲ್ಲಿ 8 pages ಇದೆ. ಸೊ ಯು ಕ್ಯಾನ್ ಚೆಕ್ ಯುವರ್ ನೇಮ್ ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್. ಇಫ್ ಯು ಆರ್ ಎಲಿಜಿಬಲ್ ದೆನ್ ನಿಮಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ನಾಟಾ ಸ್ಕೋರ್ ಕಾರ್ಡ್ ಅನ್ನ ಆಪ್ಟಿಟ್ಯೂಡ್ ಟೆಸ್ಟ್ ಇದು ಮಾರ್ಕ್ಸ್ ಕಾರ್ಡ್ ಅನ್ನ KE ಅವರಿಗೆ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಮಿಟ್ ಮಾಡಿ ವಿದಿನ್ 15th of July. ಇನ್ನ 4 ದಿನ ಇದೆ ಸಬ್ಮಿಟ್ ಮಾಡ್ಲಿಕ್ಕೆ. ಅಥವಾ ನೀವು ಅಪ್ಲಿಕೇಶನ್ ಹಾಕಿಲ್ಲ, ನೀವು ನಾಟಾ ಎಕ್ಸಾಮ್ ಬರ್ದಿದ್ದೀರಾ, ಆಪ್ಟಿಟ್ಯೂಡ್ ಟೆಸ್ಟ್ ಬರ್ದಿದ್ದೀರಾ, ಎಲಿಜಿಬಲ್ ಆಗಿದ್ದೀರಾ, ಬಟ್ ನಿಮಗೆ ಸೀಟ್ ಬೇಕು ಥ್ರೂ KE, ಬಟ್ ನೀವಿನ್ನ ಅಪ್ಲಿಕೇಶನ್ಸ್ ಹಾಕಿಲ್ಲ ಅಂತ ಹೇಳಿದ್ರೆ ನಿಮಗೆ ಹೇಗೆ KCET ಮಕ್ಕಳು ಅಪ್ಲಿಕೇಶನ್ಸ್ ಹಾಕ್ತಾರೆ, ನೀವು ಕೂಡ ಏನ್ ಮಾಡ್ಬೇಕು, ಇವಾಗ KE ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಹೊಸದಾಗಿ. ಓಕೆ, ಟು ಗೆಟ್ ದ B architecture ಕೋರ್ಸ್ ಸೀಟ್ ಥ್ರೂ KE ಅಂತ ಹೇಳಿ. ಸೊ ಅವ್ರು ಹೇಳ್ತಾ ಇದ್ದಾರೆ ಆರ್ಕಿಟೆಕ್ಚರ್ ಕೋರ್ಸ್ ನಾಟಾ 2024 ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರುವ ಆದರೆ ನಮ್ಮ UGCET 2024 KCET 2024 ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಯಾರೆಲ್ಲ ಸಬ್ಮಿಟ್ ಮಾಡಿಲ್ಲ, ನೀವು ದಿನಾಂಕ 11/7/2024 ಅಂದ್ರೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದ 13 ಜುಲೈ 13 ಆಲ್ಮೋಸ್ಟ್ 2 ಗಂಟೆ ಒಳಗಡೆ ಓಕೆನಾ ಶುಲ್ಕವನ್ನ ಪಾವತಿಸಬೇಕು, ಫೀಯನ್ನ ಪೇ ಮಾಡಬೇಕು. ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಆರ್ಕಿಟೆಕ್ಚರ್ ಕೋರ್ಸಿಗೆ ಪ್ರವೇಶ ಪಡೆಯಲು ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿಯನ್ನ ಸಲ್ಲಿಸುವಂಥದ್ದು ಕಡ್ಡಾಯ. ಮತ್ತೊಂದು ಬಾರಿ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಅವ್ರು ಯಾವುದೇ ತರಹದ ನೋಟಿಫಿಕೇಶನ್ ನ ರಿಲೀಸ್ ಮಾಡಲ್ಲ. ಕ್ಲಿಯರ್ ಆಯ್ತಾ? ಸೊ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇದನ್ನ ನೀವು 15th of June ಒಳಗಡೆ ನಿಮ್ಮ ನಾಟಾ ಸ್ಕೋರ್ ಕಾರ್ಡ್ ಕೊಡಬೇಕು. ಜೊತೆಗೆ KE ಥ್ರೂ ನೀವೇನ್ ಮಾಡಬೇಕು, ಅಪ್ಲಿಕೇಶನ್ ಅನ್ನ ಹಾಕಬೇಕು. ಹೇಗೆ ಮೆಡಿಕಲ್ ಸ್ಟೂಡೆಂಟ್ಸ್ ನೀಟ್ ಎಕ್ಸಾಮ್ ನಲ್ಲಿ ಪಾಸ್ ಆಗಿದ್ರು, ಅವರಿಗೆ ಕರ್ನಾಟಕದಲ್ಲಿ ಮೆಡಿಕಲ್ ಸೀಟ್ ಬೇಕು ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ಬೇಕು, ಥ್ರೂ KE ಅವರು ಅಪ್ರೋಚ್ ಮಾಡ್ಬೇಕಲ್ವಾ, ದ ಸೇಮ್ ವೇ ಅಂತ ಹೇಳಿ. ಇಫ್ ದಿಸ್ ಇಸ್ ಕ್ಲಿಯರ್, ಐ ಹೋಪ್ ನೀವು ನೆಕ್ಸ್ಟ್ ವಿಸಿಟ್ ಮಾಡಬೇಕಾಗಿರೋದು
ಐ ಹೋಪ್ ಇಟ್ಸ್ ಕ್ಲಿಯರ್. ನೀವು ನೆಕ್ಸ್ಟ್ ವಿಸಿಟ್ ಮಾಡಬೇಕಾಗಿರುವಂಥದ್ದು ಹೇಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕು. ಸೇ ದಟ್ you're ಎಲಿಜಿಬಲ್ ಅಕಾರ್ಡಿಂಗ್ ಟು ದ UGCET ಆ ಲಿಸ್ಟ್ ನಲ್ಲಿ ನೀವು ಎಲಿಜಿಬಲ್ ಇದ್ದೀರಾ, ಬಟ್ ನಿಮಗೆ ಗೊತ್ತಿಲ್ಲ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಲಿಟ್ರಲಿ ಗೋ ಟು ನಮ್ಮ ವೆಬ್ಸೈಟ್ ಇದೆಲ್ಲ KA ವೆಬ್ಸೈಟಿಗೆ ಹೋಗಿ ಪ್ರವೇಶ UGCET ಕೊಡಿ. ನಾಟ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಂತ ಹೇಳಿ ಒಂದು ಲಿಂಕ್ ಕೊಟ್ಟಿದ್ದಾರೆ. ಅವರು ಯಾವುದೆಲ್ಲ ಡಾಕ್ಯುಮೆಂಟ್ ಅನ್ನ ನೀವು ಸಬ್ಮಿಟ್ ಮಾಡಬೇಕು ಅಥವಾ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಯು ಶುಡ್ ಬಿ ರೆಡಿ ವಿತ್ ಬಿಫೋರ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಅಂತ ಹೇಳೋದನ್ನ ಕೊಟ್ಟಿದ್ದಾರೆ. SSLC ಅಥವಾ 10th ಮಾರ್ಕ್ಸ್ ಕಾರ್ಡ್ ಟು ಎಂಟರ್ ದ ರಿಜಿಸ್ಟರ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್, 12th ಆರ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಇನ್ ಕೇಸ್ ಆಫ್ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್, ಬಿಕಾಸ್ ಈ ಇಯರ್ ನಲ್ಲಿ ಆಲ್ರೆಡಿ ನೀವು ಅದನ್ನ ಸಬ್ಮಿಟ್ ಮಾಡಿದ್ರೆ ಅಥವಾ KA ವಿಲ್ ಟೇಕ್ ಇಟ್ ಫ್ರಮ್ ದ ರೆಸ್ಪೆಕ್ಟಿವ್ ಕಾಲೇಜಸ್ ಅಥವಾ ರೆಸ್ಪೆಕ್ಟಿವ್ ಎಜುಕೇಶನಲ್ ಬೋರ್ಡ್ಸ್ ಅಂತ ಹೇಳಿ. ಸೊ ಆಲ್ ದ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಟು ಎಂಟರ್ RD ನಂಬರ್, ಕಾಸ್ಟ್ ಕ್ಯಾಟಗರಿ ಇನ್ಕಮ್, ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್, ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್, ವಿಚ್ ಎವರ್ ಇಫ್ ಯು ವಾಂಟ್ ಟು ಕ್ಲೇಮ್. ಅದರಲ್ಲಿ ನೀವು ಆ ಒಂದು ಕೋಟಾದಲ್ಲಿ ನೀವು ನಿಮ್ಮ ಸೀಟ್ ಅನ್ನ ಕ್ಲೇಮ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸಬ್ಮಿಟ್ ದಿಸ್. ಡೀಟೇಲ್ಸ್ ಆಫ್ ಸ್ಟಡಿಡ್ ಇನ್ ಕರ್ನಾಟಕ ಅಂದ್ರೆ ಕನ್ನಡ ಮೀಡಿಯಂ ನಲ್ಲಿ ಸ್ಟಡಿ ಮಾಡಿದ್ರ ಕರ್ನಾಟಕದಲ್ಲಿ, ಮತ್ತೆ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ವಿತ್ ಮ್ಯಾಕ್ಸಿಮಮ್ 50 KB, ಅದೇ ತರ ನಿಮ್ಮ ಹೆಬ್ಬೆಟ್ಟು ಲೈಕ್ ಯೋರ್ ಲೆಫ್ಟ್ ಹ್ಯಾಂಡ್ ಇದು ತಂಬಿದು ಇಂಪ್ರೆಷನ್ ವಿತ್ ಅಗೇನ್ ದ ಸೈಜ್ ಆಫ್ 50 KB ಅಂಡ್ ಯೋರ್ ಸಿಗ್ನೇಚರ್ ವಿತ್ 50 KB. ಇಷ್ಟನ್ನ ರೆಡಿ ಮಾಡಿಟ್ಕೊಂಡು ದೇರ್ ಇಸ್ ಅ ಲಿಂಕ್. ಈ ಲಿಂಕಿಗೆ ನೀವೇನ್ ಮಾಡಬೇಕು, ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್, ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ಸ್. ಇಲ್ಲಿ ನೀವು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಯಾರು ಆಲ್ರೆಡಿ ನೀವು KE ನಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ, ನಿಮಗೆ ಸೀಟ್ ಬೇಕಿತ್ತು, ಬಟ್ ನೀವು ನಾಟ ಅದು ಸ್ಕೋರ್ನ ಹಾಕಿರ್ಲಿಲ್ಲ ಅಂತ ಹೇಳಿದ್ರೆ ನೀವು ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಆಪ್ಟಿಟ್ಯೂಡ್ ಟೆಸ್ಟ್ ಫಾರ್ ಆರ್ಕಿಟೆಕ್ಚರ್ದು ಸ್ಕೋರ್ ಏನಿದೆ ಆ ಸ್ಕೋರ್ ಅನ್ನ ಈ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಸಪೋಸ್ ನೀವು KE ನಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿದ್ರೆ ಫಾರ್ ಯು ದರ್ ಇಸ್ ಅ ಸೆಕೆಂಡ್ ಲಿಂಕ್, ಅದನ್ನ ನೀವು ಮಾಡ್ಬೋದು, ಅಪ್ಲಿಕೇಶನ್ ಫಿಲ್ ಮಾಡ್ಬೋದು ಬೈ ಕ್ಲಿಕಿಂಗ್ ಆನ್ ಟು ದಿಸ್ ಲಿಂಕ್. ಐ ಹೋಪ್ ಇಟ್ಸ್ ಕ್ಲಿಯರ್ ಫಾರ್ ಎವ್ರಿಬಡಿ. ಎಸ್, ಸೊ ಆಲ್ ದ ಬೆಸ್ಟ್ ಆಲ್ ದ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್, ನಿಮಗೆ ಒಳ್ಳೊಳ್ಳೆ ಸೀಟ್ ಸಿಗ್ಲಿ ಒಳ್ಳೊಳ್ಳೆ ಕಾಲೇಜ್ನಲ್ಲಿ, ಆಯ್ತಾ? ಸೊ ದ್ಯಾಟ್ಸ್ ಆಲ್ ಅಬೌಟ್ ದಿ ಅಪ್ಡೇಟ್ಸ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಈಗ ನೀವು ಕೇಳ್ಬೋದು, ಮೇಡಮ್ ಆಮ್ ಐ ಅಪ್ಲಿಕೇಬಲ್, ನಾನು ಎಲಿಜಿಬಲ್, ನಾನು ಯಾವಾಗ ವೆರಿಫಿಕೇಶನ್ ಸ್ಲಿಪ್ ಸಿಗುತ್ತೆ ಅಂತ ಹೇಳಿ ತುಂಬಾ ಡೌಟ್ಸ್ ಇರುತ್ತೆ. ಫಾರ್ ಆಲ್ ದೋಸ್ ಡೌಟ್ಸ್ ಪ್ಲೀಸ್ ವೇಟ್. ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ KE ಯಾವುದೇ ಇನ್ಫಾರ್ಮೇಶನ್ ಇಲ್ಲಿವರೆಗೂ ಕೊಡ್ಲಿಲ್ಲ, ಸದ್ಯಕ್ಕೆ ಬಿಟ್ಟಿರೋ ಇನ್ಫಾರ್ಮೇಶನ್ ನಾನು ನಿಮಗೆ ತಲುಪಿಸ್ತಾ ಇದ್ದೇವೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ವಿಸಿಟ್ ವಿತ್ ನ್ಯೂ ಅಪ್ಡೇಟ್ಸ್. ಬಾಯ್.